ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನನ್ನ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ 5 ಹೆಲ್ದಿ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಆಲ್ರೆಡಿ 5 ವೆಯ್ಟ್ ಲಾಸ್ ಲಂಚ್ ರೆಸಿಪೀಸ್ ನಾನು ಮಾಡಿ ತೋರಿಸಿದ್ದೀನಿ. ಸೊ ಅದಕ್ಕೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ, ತುಂಬಾ ಖುಷಿ ಆಯಿತು. ಸೊ ಇದೇ ಥರ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಇವಾಗ 5 ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತೇಳಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ಲಂಚ್ ಸ್ಕಿಪ್ ಮಾಡೋದು, ಇಲ್ಲ ಡಿನ್ನರ್ ಸ್ಕಿಪ್ ಮಾಡೋದು ಆ ಥರ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಥರ ತಿಂದರೆ ನೀವು 3 ಹೊತ್ತು ಆರಾಮಾಗಿ ಊಟ ತಿನ್ಬೋದು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ನ ತಿನ್ಬೋದು. ಸೊ ನಾನಂತೂ ಯಾವುದೇ ಟೈಮ್ನ ಊಟನ ಸ್ಕಿಪ್ ಮಾಡಲ್ಲ, 3 ಹೊತ್ತು ತಿಂತೀನಿ. ಬಟ್ ಯಾವ ಥರ ತಿಂತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮನೇಲಿ ಎಲ್ಲರೂ ತಿನ್ನೋ ಅಂಥ ಐಟಮ್ಸೇ ನಾನು ಇವಾಗ ಹೇಳ್ತಾ ಇರೋದು. ಈಗ ಹಸ್ಬೆಂಡ್ ಆಫೀಸ್ಗೆ ಹೋಗೋದಿರುತ್ತೆ, ಮಗು ಸ್ಕೂಲ್ಗೆ ಹೋಗಬೇಕು, ಸೊ ಅದ್ರ ಜೊತೆಗೆ ಮನೆ ಕೆಲಸ ಅದು ಇದು ಅಂದ್ಕೊಂಡು ಎಲ್ಲರೂ ಬ್ಯುಸಿಯಾಗಿರ್ತಾರೆ ಮಾರ್ನಿಂಗು. ಸೊ ಅದಕ್ಕೆ ಸಿಂಪಲ್ ಆಗಿರೋಂಥ ರೆಸಿಪೀಸ್ನ ತೋರಿಸ್ತೀನಿ. ಜಸ್ಟ್ ಒಂದು 10 ನಿಮಿಷ 20 ನಿಮಿಷದೊಳಗೆ ಆಗೋವಂಥ ರೆಸಿಪೀಸು. ಮತ್ತು ನಾನು ಬೆಳಗ್ಗೆ ಹೊತ್ತು ಆದಷ್ಟು ತುಂಬಾ ಲೈಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮತ್ತು ಜಾಸ್ತಿ ಕ್ವಾಂಟಿಟಿನೂ ತಿನ್ನಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬೆಳಗ್ಗೆ ಎದ್ದಾಗಲೇ ಒಂದು ರುಟೀನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಮ್ ವಾಟರ್ ಕುಡಿತೀನಿ, 1 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡು. ಆಮೇಲೆ ಅಜ್ವೈನು, ಜೀರಾ, ಇಲ್ಲಾಂದರೆ ಧನ್ಯ, ಯಾವುದಾದ್ರೂ ನಿಮಗೆ ಈ ಥರ ಯಾವುದಾದ್ರೂ ಇಂಗ್ರೀಡಿಯೆಂಟ್ 1 or 2 ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಬಿಟ್ಟು ಕುಡೀರಿ. ಸೊ ಇದು ಕೂಡ ತುಂಬ ಒಳ್ಳೆಯದು. ಅದಾದಮೇಲೆ ಬೆಳಗ್ಗೆ ಸ್ವಲ್ಪ ನೆಲ್ಲಿಕಾಯಿ ತಿಂತೀನಿ. ಸೊ ಅದು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಲಿಕ್ವಿಡೇ ಜಾಸ್ತಿ ತೊಗೊಂಡಿರ್ತೀವಿ. ಸೊ ಬ್ರೇಕ್ಫಾಸ್ಟ್ ಜಾಸ್ತಿ ತಿನ್ನಬೇಕಂತ ಅನ್ಸಲ್ಲ. ಲೈಟ್ ಬ್ರೇಕ್ಫಾಸ್ಟ್ ತಿಂದರೆ ಸೊ ನಾವು ಮಧ್ಯಾಹ್ನ ಲಂಚ್ನ ಚೆನ್ನಾಗಿ ಮಾಡ್ಕೋಬೋದು. ಸೊ ಹಂಗಾಗಿ ನಾನು ಯಾವಾಗಲೂ ಲೈಟ್ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ಲೈಟ್ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟು. ಸೊ ಅದು ಯಾವ್ಯಾವ್ದು ಮಾಡ್ತೀನಿ ಏನು ಕತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಸೊ ಅದರಲ್ಲಿ ನಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ ಯಾವುದು ಅಂತೇಳಿ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಮ್ಮ ವೆಯ್ಟ್ ಲಾಸ್ ಜರ್ನಿಯ ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ರಾಗಿ ಗಂಜಿ. ಸೊ ತುಂಬಾ ಈಸಿಯಾಗುತ್ತೆ, ಬೇಗ ಆಗೋಗ್ಬಿಡುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾನು ಸೋಮವಾರದತ್ತು ರಾಗಿ ಗಂಜಿನೇ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಂಡೇ ಎಲ್ಲ ಆಲ್ಮೋಸ್ಟ್ ಒಂದು 2 ಸಲ ನಾನ್ ವೆಜ್ ತಿಂದಿರ್ತೀವಲ್ಲ, ಬೆಳಗ್ಗೆ ಎದ್ದು ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಮಾಡ್ಕೊತೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಕಾಯಕ್ಕೆ ಇಟ್ಟಿರ್ತೀನಿ. ಒಂದು 3 ಸ್ಪೂನಷ್ಟು ನಾನು ರಾಗಿ ಫ್ಲೋರ್ ತೊಗೊಂಡಿದ್ದೀನಿ. ಇದನ್ನು ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಂಗೆ ಹಾಕಿದ್ರೆ ಗಂಟಾಗುತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಮಾಡ್ಕೊಬೇಕು. ಏನು ರಾಗಿ ಗಂಜಿನ ತೋರಿಸ್ತಾಳಲ್ಲ ಅಂತ ಬೈಕೊಂಬೇಡಿ. ಕೆಲವ್ರು ನಂಗೆ ಇದನ್ನು ಕೂಡ ಕೇಳಿದ್ದಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಿಲ್ಡಪ್ ಎಲ್ಲ ಏನಿಲ್ಲ ಇದರಲ್ಲಿ. ಸೊ ನೀರು ಕುದೀತಾ ಇದೆ ನೋಡಿ ಇವಾಗ ಚೆನ್ನಾಗೆ. ಇವಾಗ ಇದನ್ನು ಹಾಕ್ಕೊಂಡು ಸ್ಟಿರ್ ಮಾಡ್ಕೊತಾ ಇರಬೇಕು ಕಂಟಿನ್ಯೂಸ್ ಒಂದು 2-3 ನಿಮಿಷ ಸ್ಟಿರ್ ಮಾಡಬೇಕು ನೀವು, ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ. ನೀರು ಜಾಸ್ತಿ ಆಗಿಲ್ವಾ? ಇಲ್ಲ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಬೆಂದು. ಇವಾಗ ಇಷ್ಟಿದೆ, ತುಂಬ ಗಟ್ಟಿ ಆದರೂ ಕುಡಿಯೋಕ್ಕಾಗಲ್ಲ, ಅದು ಇಷ್ಟು ಪರ್ಫೆಕ್ಟಾಗುತ್ತೆ. ಸೊ ಇವಾಗ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಸೊ 5 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಂದು ಇದು ನೀರಿದೆ ಅಲ್ವಾ, ಅಜ್ವೈನ್ ಜೀರಾ ವಾಟರು, ಇದನ್ನು ಕುಡ್ಕೊಂಡು ಬರ್ತೀನಿ ವಾಪಸ್. ನಮ್ಮ ರಾಗಿ ಗಂಜಿ ರೆಡಿಯಾಗಿ ಹೋಗಿದೆ. ಸಾಫ್ಟ್ ಇದೆ ನೋಡಿ. ಇದಕ್ಕೆ ನೀವು ಈರುಳ್ಳಿ ಆದರೂ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ನೀರು ಕಾಯಕ್ಕೆ ಇಟ್ಟಾಗ ಅದಕ್ಕೆ ನೀವು ಕ್ಯಾರೆಟು, ಬೀನ್ಸು ಅದೆಲ್ಲ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಇದಕ್ಕೆ ನಾನು ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಮಜ್ಜಿಗೆ ಹಾಕ್ಕೊತಾರೆ, ಮೊಸರು ಮಜ್ಜಿಗೆ ಏನಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ. ಆಮೇಲೆ ಈ ಥರ ಒಂದು ಗ್ಲಾಸ್ ಕುಡಿದ್ರೆ 1 ಗಂಟೆವರೆಗೂ ಆರಾಮಾಗಿರುತ್ತೆ. ಹಂಗೂ ನಿಮ್ಗೆ ಏನಾದರೂ ಹೊಟ್ಟೆ ಇಷ್ಟವಾಯ್ತು ಅಂದರೆ ಮಧ್ಯೆ ಏನಾದರೂ 1-2 ಪೀಸು ಆ್ಯಪಲ್ಲೋ ಇಲ್ಲ ಅಂದರೆ ಸೀಬೆಣ್ಣೋ ಏನೋ ಒಂದು ಫ್ರೂಟ್ಸೋ ಇಲ್ಲ ಡ್ರೈ ಫ್ರೂಟ್ಸ್ ಏನಾದ್ರು ತಿಂದ್ಕೊಂಡ್ರೆ ನಡೆಯುತ್ತೆ. ಸೊ ಇಷ್ಟು ಬ್ಯಾಲೆನ್ಸ್ ಆಗುತ್ತೆ. ನಾವು ಬಡವರು ದಿನ ಅನ್ನೋದು ಹಾಕ್ಕೊಳಕ್ಕಾಗಲ್ಲ. ಸೆಕೆಂಡ್ ಡೇನಲ್ಲಿ ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮಿಲೆಟ್ಸ್ದು ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ನಾನು ಯೂಸ್ ಮಾಡ್ತಾ ಇರೋದು ಆರ್ಕ ಅಕ್ಕಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ಅಕ್ಕಿ ಥರನೇ ಇರುತ್ತೆ. ನಾನು 2 ಅವರ್ಸ್ ನೆನೆಸ್ಬಿಟ್ಟು ಮಾಡ್ತಾಯಿದ್ದೆ, ಬಟ್ ಓವರ್ ನೈಟ್ ನೆನೆಸ್ಬಿಟ್ಟು ಮಾಡಬೇಕಂತೆ. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಮ್ಮ ಸಬ್ಸ್ಕ್ರೈಬರೇ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಲಾಸ್ಟ್ ಟೈಮು ನಾನು ಮಾಡಿದಾಗ 2 ಅವರ್ಸ್ ನೆನೆಸ್ಬಾರ್ದು, ಓವರ್ ನೈಟ್ ನೆನೆಸ್ಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂತೇಳಿ ನಾನು ಅದಕ್ಕೆ ಈ ಸಲ ಓವರ್ ನೈಟ್ ನೆನೆಸಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಹೆಸರುಬೇಳೆನ ಹಾಕ್ಬಿಟ್ಟು ತೊಳೆದು ಒಂದು 10 ಮಿನಿಟ್ಸ್ ನೆನೆಸ್ಬಿಟ್ಟು ಬೇಯಿಸ್ಕೊಳ್ಳೋದು. ಆಲ್ಮೋಸ್ಟ್ ಅದು ಎಷ್ಟು ತೊಗೊಂಡಿದ್ದೀನೋ ಅದ್ರ ಮುಕ್ಕಾಲಷ್ಟೇ ಹೆಸರುಬೇಳೆ ಕೂಡ ತೊಗೊಂಡಿದ್ದೀನಿ ನೋಡಿ. ಮಿಲೆಟ್ಸು ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಪೊಂಗಲ್ಗೆಲ್ಲ ತುಪ್ಪ ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ತುಪ್ಪ. ಇಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ.
ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ, ಒಂದು 2-3 ಗ್ರೀನ್ ಚಿಲ್ಲಿ, ಹಸಿ ಕರ್ಬೇವಿನ ಸೊಪ್ಪು. ಮತ್ತು ನಾನು ಪ್ರೀವಿಯಸ್ಲಿ ಹೇಳಿದ್ದೆ ಅಲ್ವಾ, ನಾನು ಈ ಥರ ಕುಟ್ಟಿ ಪುಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹಾಕ್ಕೊಂಡ್ರೆ ನಿಮ್ಗೆ ಚೆನ್ನಾಗಾಗುತ್ತೆ ಪೊಂಗಲ್ಲು. ಅದಕ್ಕೆ ನಾನು ಲಾಸ್ಟಲ್ಲಿ ಈ ಥರ ಪುಡಿ ಮಾಡಿದ್ದು ಹಾಕ್ಕೊತಾ ಇದ್ದೀನಿ. ಮೆಣಸು ಹಾಕ್ಕೊಳ್ಳಲ್ಲ ನಾನು, ತಿನ್ನಬೇಕಾದ್ರೆ ಹಂಗಂಗೆ ಸಿಗುತ್ತೆ, ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಆ ಥರ ಮಾಡಿಕೊಂಡ್ರೆ. ಇದನ್ನು ಇದ್ರೊಳಗಡೆ ಹಾಕೊಳ್ಳೋಣ. ಮತ್ತು ಒಳ್ಳೆ ನಾಟಿ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗರ 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 ತಿರುಗಿಸ್ಬಿಡೋದು. ಸೊ ಇವಾಗ ವೆಯ್ಟ್ ಲಾಸ್ನ 2ನೇ ರೆಸಿಪಿ ನಿಮಗೆ ತೋರಿಸಿದ್ದೀನಿ. ಸೊ ಮಿಲೆಟ್ಸ್ ಪೊಂಗಲ್ಲು ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಯಮ್ಮಿ ಯಮ್ಮಿ, ತುಂಬ ಚೆನ್ನಾಗಾಗಿದೆ. ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರೋದಷ್ಟೇ. ಇವತ್ತು 3ನೇ ದಿನ ಬ್ರೇಕ್ಫಾಸ್ಟು. 10 ಗಂಟೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ನನ್ನ ಗಂಡ 1 ಅವರ್ ಆದಮೇಲೆ ಬಂದಿದ್ದಾನೆ. 11 ಗಂಟೆ ಆಗಿದೆ ಇವಾಗ. ಸೊ ಇವತ್ತು ನಮ್ಮ 3ನೇ ದಿನದ್ದು ವೆಯ್ಟ್ ಲಾಸ್ನ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕೆಲಾಕ್ಸು. ನಾನು ಯೂಸ್ ಮಾಡೋದು ಯೋಗ ಬಾರ್ದು. ಇದು ತುಂಬಾ ಚೆನ್ನಾಗಿರುತ್ತೆ. ಮೇಯ್ನ್ ನಾನು ಇದು ತೊಗೊಳೋದು ಏನು ಕನ್ಸರ್ನ್ ಅಂತ ಹೇಳಿದ್ರೆ 0% ಆ್ಯಡೆಡ್ ಶುಗರ್ ಇರುತ್ತೆ, ಯಾವುದೇ ಥರದ ಶುಗರ್ ಕಂಟೆಂಟ್ ಇರಲ್ಲ. ಸೊ ಆಲ್ಮಂಡ್ ಮತ್ತು ಗ್ರೇನ್ಸಿಂದ ಮಾಡಿರ್ತಾರೆ. ಇದು ಚೆನ್ನಾಗಿರುತ್ತೆ. ಪ್ರೈಸು ಅಷ್ಟೇ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋದು. ವೀಕ್ಲಿ ಒನ್ಸು ಆಲ್ಮೋಸ್ಟ್ ನಾನು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ಕೊತೀನಿ ನೋಡಿ. ಈ ಥರ ಇದೆ. ಇದರಲ್ಲಿ ನಿಮಗೆ ಚಿಯಾ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು, ಆಲ್ಮಂಡು, ಓಟ್ಸು ಅದೆಲ್ಲ ಇರುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 7-8 ಥರ ಡ್ರೈ ಫ್ರೂಟ್ಸ್ ತೊಗೊಂಬಿಟ್ಟಿದ್ದೀನಿ. ಏನೇನೋ ಇದರಲ್ಲಿ ಅಂಜೀರ ಇದೆ, ಮತ್ತು ಗೋಡಂಬಿ, ಬಾದಾಮಿ, ಪೀಸ್ತಾ, ಮತ್ತೇನಿದು ಕ್ರ್ಯಾನ್ಬೆರಿ, ಅದು ಇದು ಅಂತ ವಾಲ್ನಟ್ಟು. ಸೊ ಇದನ್ನು ಇದರೊಳಗೆ ಹಾಕ್ಕೊಳ್ಳೋದು. ಸೊ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ನೆನೆಸಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಬಾಳೆಹಣ್ಣು, ಅದು ಚೆನ್ನಾಗಿ ಹಣ್ಣಾಗಿರಬೇಕು, ಪಚ್ಚ ಬಾಳೆಹಣ್ಣು, ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದಕ್ಕೆ ನಾನು ಬಿಸಿ ಬಿಸಿ ಹಾಲು ಹಾಕ್ಕೊತಾ ಇದ್ದೀನಿ. ನನಗೆ ಬಿಸಿ ಹಾಲು ಹಾಕ್ಕೊಂಡ್ರೇ ಇಷ್ಟ ಆಗುತ್ತೆ. ಅದಕ್ಕೆ ನನಗೆ ಈ ಥರ ಬಿಸಿ ಹಾಲು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಕಿ ನೀವು ಒಂದು 5 ಮಿನಿಟ್ಸ್ ಬಿಟ್ಟರೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಯಾರಾದರೂ ಸ್ವೀಟ್ ಇಷ್ಟಪಡೋರಿದ್ರೆ 1 ಸ್ಪೂನಷ್ಟು ಹನಿ ಕೂಡ ಹಾಕ್ಕೋಬೋದು. ಬಟ್ ನನಗೆ ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಸ್ವೀಟ್ ಏನು ಇಷ್ಟ ಆಗೋಲ್ಲ, ಇದರಲ್ಲಿರೋ ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ನಮ್ಗೆ ಈ ಥರ ಬಿಸಿ ಹಾಲು ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಓವರ್ನೈಟ್ ಸೋಕ್ ಮಾಡಿಬಿಡ್ಬೇಕು. ಈ ಏನಿದೆ ಕೆಲಾಕ್ಸು, ಇದನ್ನ ನೈಟೇ ಹಾಲಲ್ಲಿ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಫುಲ್ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣೆಲ್ಲ ಹಾಕ್ಕೊಂಡು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಸೊ ಇಷ್ಟೇ ನಮ್ಮ ಸಿಂಪಲ್ ಬ್ರೇಕ್ಫಾಸ್ಟು. ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋವಂಥ ಬ್ರೇಕ್ಫಾಸ್ಟು ಇದು. ವೆರಿ ಸಿಂಪಲ್. ಸೊ ನೀವು ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು 2 ಮಿನಿಟ್ಸ್ ಅಂತ ಹೇಳ್ತೀನಿ ಅಷ್ಟೇ. ಹಾಲು ಕಾದಿರುತ್ತೆ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ. ಇವಾಗ ತಿನ್ನಬೇಕು, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಶ್ವಾಗ್ಬಿಟ್ಟಿದೆ. ನನ್ನ ಗಂಡ 1 ಅವರ್ ವೆಯ್ಟ್ ಮಾಡಿಸಿ. ಸೊ ನೋಡಿ ಈ ಥರ ಆಗಿದೆ. ಚಿಕ್ಕ ತಿಂತೀಯನೋ? ಇವನಿಗೂ ಇಷ್ಟ ಆ್ಯಕ್ಚುಲಿ, ತಿಂತಾನೆ ಇವನು. ತಿನ್ಬಿಡುತ್ತಿದ್ದು ಬಿಸಿನೇ ತಿನ್ಬಿಡುತ್ತೆ. ಮೂತಿಗೆ ಅಂಟ್ಕೊಂಡಿದೆ ಅಲ್ಲೋಡು. ವೆಯ್ಟ್ ಲಾಸ್ ಜರ್ನಿಯ 4ನೇ ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಏನೇನೆಲ್ಲ ತೋರಿಸ್ತಾ ಇದ್ದೇನೋ ಅದೆಲ್ಲ ನಿಮಗೆ ರಿಚ್ ಇನ್ ಪ್ರೋಟೀನ್, ಫೈಬರ್, ಅದೆಲ್ಲ ರಿಚ್ ಇರೋವಂಥದ್ದೇ ತೋರಿಸ್ತಾ ಇರೋದು. ಮತ್ತು ಸಿಂಪಲ್, ಏನು ತುಂಬ ಡಿಫಿಕಲ್ಟ್, ತುಂಬ ಕಷ್ಟ ಅಂತ ಏನಿಲ್ಲ. ವೆರಿ ಸಿಂಪಲ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಿರೋದು ಏನಪ್ಪ ಅಂತ ಹೇಳಿದ್ರೆ ಹೆಸ್ರು ಕಾಳದ್ದು ದೋಸೆ. ಇದು ಈ ಬಿಸಿಲಿಗೆ ಮೊಳಕೆನೂ ಬಂದ್ಬಿಟ್ಟಿದೆ, ಸ್ವಲ್ಪ ಫೈನ್ ನಡೆಯುತ್ತೆ. ನಿನ್ನೆ ನೈಟು ಜಸ್ಟ್ ಕ್ಲೋಸ್ ಮಾಡಿಟ್ಟಿದ್ದೆ, ಮೊಳಕೆ ಬಂದಿದೆ. ಅದಕ್ಕೆ ನಾನು ಏನು ಹಾಕಿದ್ದೀನಿ, ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊತೀನಿ, ತೊಳೆದಿಟ್ಕೊಂಡಿರೋದು. ಪಾಲಕ್ ಸೊಪ್ಪು ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಈ ಥರ ಆಗಿದೆ. ಗೋ ಗ್ರೀನ್ ಪೆಸರಟ್ಟು ಅಂತಾರೆ ಆ್ಯಕ್ಚುಲಿ ಕೆಲವು ಕಡೆ ಇದನ್ನು. ನಾನು ಹೆಸರು ಕಾಳು ದೋಸೆ ಅಂತೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊತೀನಿ ಮತ್ತು
1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ, ಗೋಧಿ ಹಿಟ್ಟು ಏನಕ್ಕೆ ಅಂದರೆ ಆ ಬೈಂಡಿಂಗ್ ಕರೆಕ್ಟಾಗಿ ಬರಲಿ ಅಂತ ದೋಸೆ ಹಾಕುವಾಗ. ನೀವು ಬೇಕಂದರೆ 1 ಸ್ಪೂನ್ ರವೆ ಕೂಡ ಹಾಕ್ಕೋಬೋದು. ನೀರು ಜಾಸ್ತಿ ಹಾಕೊಂಡ್ರೆ ನಿಮಗೆ ದೋಸೆ ಚೆನ್ನಾಗಿ ಬರಲ್ಲ. ಇಷ್ಟೇ ಇರಬೇಕು ಕನ್ಸಿಸ್ಟೆನ್ಸಿ, ಇಷ್ಟು ತಿಕ್ಕಾಗಿರ್ಬೇಕು, ಆವಾಗಲೇ ದೋಸೆ ಚೆನ್ನಾಗಿ ಬರೋದು. ಇಲ್ಲಾಂದರೆ ಪೇಪರ್ ದೋಸೆ ಥರ ಆಗಿಬಿಡುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ದೋಸೆ ಹಾಕ್ಕೋಬೋದು, ರೆಡಿಯಾಗಿ ಹೋಗುತ್ತೆ. ಸೊ ನಮ್ಮ ವೆಯ್ಟ್ ಲಾಸ್ ಜರ್ನಿಯ 5ನೇ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಹೇಳಿದ್ರೆ ಶಾವಿಗೆ ಬಾತು. ಸ್ವಲ್ಪ ವೆಜಿಟೇಬಲ್ಸು ಅದೆಲ್ಲ ಆ್ಯಡ್ ಮಾಡಿ ಮಾಡೋದು. ನಾನು ಯೂಸ್ ಮಾಡೋ ಶಾವಿಗೆ ಯಾವುದು ಅಂತ ಹೇಳಿದ್ರೆ ಅನಿಲ್ ಶಾವಿಗೆ. ಸ್ವಲ್ಪ ಸಣ್ಣಗಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ನೀರು ಕಾಯಿಸ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡಿ. ಅಷ್ಟೇ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಆವಾಗ ಕ್ಲೀನಾಗಿ ಅದು ಎಲ್ಲ ಉದ್ರುದ್ರಾಗ್ಬಿಡುತ್ತೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು, ಸ್ವಲ್ಪ ಬಟಾಣಿ ಎಲ್ಲ. ಅದನ್ನು ಜಸ್ಟ್ ಒಂದು 2 ಮಿನಿಟ್ಸು ಬಿಸಿ ನೀರಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಿ ಫ್ರೈ ಆಗೋಲ್ಲ ಕ್ಲೀನಾಗಿ ಅಂತ ಹೇಳ್ಬಿಟ್ಟು. ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಬೇಯುತ್ತೆ. ಶಾವಿಗೆ ಬಾತ್ಗೆ ಯಾರಾದರೂ ಎಗ್ ಹಾಕಿ ಮಾಡಿದ್ದೀರಾ? ಮಾಡಿದರೆ ಕಮೆಂಟ್ ಮಾಡ್ತಿರ್ತಿ. ನನ್ನ ಗಂಡಂಗೆ ಇಷ್ಟೊಂದು ವೆಜಿಟೇಬಲ್ಸ್ ಹಾಕಿದ್ದೀನಿ, ಎಗ್ ಹಾಕ್ಬೇಕಂತೆ. ಹಾಕೊಡ್ಲಾ ನಿಂಗೆ ಮಾತ್ರ? ಚೆನ್ನಾಗಿಲ್ಲ ಅಂದರೆ ಟೇಸ್ಟ್ ಆಮೇಲೆ ಅಂತ. ಅವಲಕ್ಕಿಗೆ ಸಖತ್ತಾಗಿರುತ್ತೆ. ಅವಲಕ್ಕಿಗೆ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಮಹಾಪ್ರಭು. ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಆಮೇಲೆ ಮೆಣಸಿನ್ಕಾಯಿ ಬಾಯಿಗೆ ಸಿಗಬೇಕು. ಆಮೇಲೆ ಮೈ ಮೇಲೆ ಚೌಚ ಹಾಕೊಂಡು ತಿನ್ನಿ. ಯಾರು ತಿನ್ನೋರ್ ಮೈ ಮೇಲೆ ಹಾಕೋಬೇಕಾ? ಶಾವಿಗೆ ಮೈ ಮೇಲೆ. ಕೊತ್ತಂಬರಿ ಈ ಥರ ಉದುರಿಸ್ಬೇಕು, ನೋಡೋದಕ್ಕೆ ಚಂದ. ನಿಂಗೆ ಇಷ್ಟ ತಾನೇ ಇದು? ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ತಿಂತಿರಲ್ಲ, ಸುಮ್ಮನೆ ಇರಪ್ಪ. ಮೊನ್ನೆ ತಿಂದು ಅಸಹ್ಯವಾಗಿತ್ತು. ರಾಘವೇಂದ್ರ ಸ್ಟೋರಿಗೆ ನಮ್ಮ ಮನೆಯನ್ನ ಕಂಪೇರ್ ಮಾಡಬೇಡ ನೀನು. ಉಪ್ಪು ಖಾರ ಹುಳಿ ಏನು ಇರ್ಲಿಲ್ಲ. ಪ್ಲೇನ್ ಇರ್ಲಿ, ಉಪ್ಪು ಖಾರ ಆದ್ರೂ ಬೇಡವಾ? ವ್ಯಾಪಾರ ಮಾಡಕ್ಕೆ ಮಾಡ್ತಾರೆ. ಮತ್ತೆ ಅದನ್ನ ಕಂಪೇರ್ ಮಾಡಬೇಡ. ಮನೆಗೆ ನೋಡಿಲಿ, ಕೇಳು, ಫುಲ್ ಕೇಳು. ಅಲ್ಲಿ ಕಂಪೇರ್ ಮಾಡ್ಬಿಡಿ, ಮನೆಲ್ಲ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರದು. ನೋಡಿ ಎಷ್ಟು ಉದುದ್ರ ಆಗಿದೆ, ಸಖತ್ತಾಗಿರುತ್ತೆ ಇದು ಟೇಸ್ಟ್. ನೀನು ಪೂರ್ತಿ ಕೇಳಲ್ಲ ಏನಕ್ಕೆ? ಈ ಹೆಣ್ಮಕ್ಳೇ ಹೆಂಗೇನಾ ಪೂರ್ತಿ ಕೇಳಲ್ಲ ಗಂಡಸ್ರು ಭಾಷೆನ? ಅರ್ಥಂಬರು ತಿಳ್ಕೊಂಡು ನಾವು ಕೊನೆಗೆ ಏನೇನೋ ಚೇಂಜ್ ಮಾಡ್ತಾ ಇರ್ತೀವಿ ಭಾಷೆಯಲ್ಲಿ ಗಂಡಸ್ರು. ಓಕೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಒಂದು ದಪ್ಪದಾಗಿರೋ ನಿಂಬೆಹಣ್ಣ ಕಟ್ ಮಾಡಿಕೊಂಡು, ನಿಂಬೆಹಣ್ಣು ತಿಂದಿರೋ ಆಲ್ರೆಡಿ ಉಪ್ಪು ಜಾಸ್ತಿ ಹಾಕಿರ್ತಾರಲ್ಲ, ಅದಕ್ಕೆ ಇದು ಯಾವುದು ನಿಂಬೆಹಣ್ಣಕ್ಕೆ ಜಾಸ್ತಿ ಇರ್ತದೆ, ಉಪ್ಪು ಜಾಸ್ತಿ ಹಾಕಿರ್ತಾರೆ ಗೊತ್ತಾಗಲ್ಲ. ಈ ನಿಂಬೆಹಣ್ಣೆ ಯಾವಾಗಲೂ ಕಾಂಪನ್ಸೇಟ್ ಮಾಡೋದು. ಸುಮ್ಮನಿರು, ನೀನೇ ಎಲ್ಲದಕ್ಕೂ ನಿಂಬೆಹಣ್ಣು ಬೇಕು ಅಂತ ಕೇಳಿ ಹಾಕ್ಸ್ಕೊಳ್ಳೋದು. ನಾನು ನಿಂಬೆಹಣ್ಣು ಬೇಕು ಅಂತೀನಿ, ಬಟ್ ಅದು ರಿಯಲ್ ಸತ್ಯ ಇವಾಗ ಗೊತ್ತಾಗಿದೆ ನನಗೆ. ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಅದು ಕಾಂಪನ್ಸೇಟ್ ಮಾಡೋದಕ್ಕೆ ಇದಾಗ್ತದೆ. ಏನೋ ಐಡಿಯಾ ಉಪಯೋಗಿಸೋರೆ, ಇಲ್ಲಾಂದ್ರೆ ಬೀದಾಗ ಬೈಕ್ ಸಿಗೋದು ಯಾವಾಗ. ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತೋ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ ಆಗಿದೆ, ಎಲ್ಲರೂ ಮಾಡ್ಕೋಬೋದು. 5 ಡೇಸ್ ಈ ಥರ ತಿನ್ಕೊಂಡು ಬನ್ನಿ. ಸೊ ತುಂಬಾ ನಿಮ್ಗೆ ಲೈಟ್ ಫೀಲ್ ಆಗುತ್ತೆ. ಬೆಳಗ್ಗೆ ಎಲ್ಲ ಲಿಕ್ವಿಡ್ ಎಲ್ಲ ತೊಗೊಂಡಿರ್ತೀರಲ್ಲ, ಹಂಗಾಗಿ ಸೊ ಮಧ್ಯಾಹ್ನಕ್ಕೆ ಚೆನ್ನಾಗೇ ತಿನ್ಬೋದು, ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿರೋ ಥರ. ಸೊ ಇದೇ ಥರ ನಿಮ್ಗೆ ಏನಾದರೂ ಮತ್ತೆ ವೀಡಿಯೋಸ್ ಬೇಕು ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಕೂಡ ನಾನು ವೆಯ್ಟ್ ಲಾಸ್ ಗೆಲ್ಪ್ ಆಗೋಂಥ ರೆಸಿಪೀಸ್ನ ತೋರಿಸ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಇಲ್ಲ ಫ್ಯಾಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವ್ಲಾಗ್. ಬಾಯ್. ಮುಂಚೆ ನಾನು ಆಲ್ರೆಡಿ 5 ವೆಯ್ಟ್